ಮತ್ತು ಇದು ಟ್ವಿಸ್ಟ್ ಆದಮೇಲೆ ಮತ್ತೆ ಈ ಕಡೆ ತಗೊಂಡು ಮತ್ತೆ ಇದನ್ನು ಜಾಯಿನ್ ಮಾಡಿ ಮತ್ತೆ ಟ್ವಿಸ್ಟ್ ಮಾಡಿ ಮತ್ತೆ ಈ ಕಡೆ ತಗೊಂಡು ಮತ್ತೆ ಟ್ವಿಸ್ಟ್ ಮಾಡಿ ಆನ್ ಮಾಡು. ಇದನ್ನು ಈ ಥರ ಫುಲ್ ಟರ್ನ್ ಮಾಡ್ಕೊಳ್ಳಿ. ಏನಿದೆ ಅದನ್ನು ಟರ್ನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಏನಿದೆ ಇದನ್ನು ಸ್ವಲ್ಪ ಎತ್ತಿ ಬಿಡಿ. ಆವಾಗ ನಿಮಗೆ ಸ್ವಲ್ಪ ಬಫಿ ಕಾಣುತ್ತೆ. ಅದಾದಮೇಲೆ ಈ ಪಿನ್ ಹಾಕಿರೋ ಜಾಗದಲ್ಲೇ ಇದನ್ನು ನಾನು ಪಿನ್ ಮಾಡ್ಕೊಳ್ಳಿ. ಯಾವುದೋ ಈ ನೊಣ ಈ ಥರ ಪಿನ್ ಹಾಕಿದ್ಮೇಲೆ ಒಂದ್ಸಲ ಹಿಂದೆ ಒಂದ್ಸಲ ಇದನ್ನು ಪಿನ್ಗಳನ್ನ ಇಟ್ಕೊಂಡು ಒಂದ್ಸಲ ಕೂಲ್ ಮಾಡಿ. ಅದು ಫುಲ್ಲು ಸ್ಟ್ರೈಟ್ ಆಗುತ್ತೆ ಸ್ವಲ್ಪ. ಮತ್ತು ನೆಕ್ಸ್ಟು ಈ ಥರ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ವಾಲ್ಯೂಮ್ ಕಡಿಮೆ ಇರುತ್ತೆ, ಒಂಥರ ಸ್ಟ್ರೈಟಾಗಿರುತ್ತೆ, ಆವಾಗ ಚೆನ್ನಾಗಿ ಕಾಣಲ್ಲ. ಫಸ್ಟು ಕ್ರಿಂಪಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ ಹೇರ್ ಸ್ಟೈಲ್ ಬೇಕಾದರೂ ಮಾಡ್ಕೊಬೋದು. ಮತ್ತು ಕೆಳಗೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಇದನ್ನು ನಾನು ಒಂದು ಪಾರ್ಟಿಷನ್ ಮಾಡಿಬಿಟ್ಟು ಮತ್ತು ಈ ಕೂದಲನ್ನ ಮತ್ತು ಇದರೊಳಗಡೆ ಹಾಕಿ ರಿಟರ್ನ್ ಮಾಡಬೇಕು. ಮತ್ತು ಥರ್ಡ್ ಬ್ಯಾಂಡ್ ಹಾಕ್ತಿದ್ದೀನಿ. ಈ ಥರ ಬಟರ್ಫ್ಲೈ ಥರ ಬರುತ್ತೆ ನಿಮಗೆ. ಈ ಥರ ಮಾಡಿದ್ರೆ ಕೆಳಗೆ ಸ್ವಲ್ಪ ಟೈಟ್ ಮಾಡ್ಕೊಬೇಕು, ಮೇಲೆ ಸ್ವಲ್ಪ ಬಫಿ ಮಾಡ್ಕೊಬೇಕು. ಅವಾಗ ಕ್ಲೀನಾಗಿ ಬಟರ್ಫ್ಲೈ ಶೇಪ್ ಬರುತ್ತೆ. ಇಲ್ಲಾಂದರೆ ನಿಮಗೆ ಸುಮ್ಮನೆ ಈ ಶೇಪಲ್ಲಿ ಪ್ಲೈನ್ ಇರುತ್ತೆ. ಮತ್ತು ಥರ್ಡ್ ಆಯಿತು. ಥರ್ಡ್ ಪಾರ್ಟಿಷನಲ್ಲಿ ಮತ್ತು ಇದರಲ್ಲಿ ಪಾರ್ಟ್ ಮಾಡಬೇಕು. ಮತ್ತು ಈ ಕೂದಲನ್ನ ಅದರೊಳಗೆ ಹಾಕಬೇಕು. ಇದನ್ನು ಕ್ಲೀನಾಗಿ ಟರ್ನ್ ಮಾಡಬೇಕಾದ್ರೆ ಟರ್ನ್ ಮಾಡಬೇಕು, ಪುಷ್ ಮಾಡಬೇಕು, ಇದರೊಳಗೆ ಹಾಕಿ ಆವಾಗ ಈಸಿಯಾಗಿ ಬರುತ್ತೆ. ಮತ್ತು ಫೋರ್ತ್ ಪಾರ್ಟಿಷನಲ್ಲಿ ಇದರಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಮತ್ತು ಇದನ್ನು ರಿವರ್ಸ್ ಆ್ಯಸ್ ಯೂಶುವಲ್ ಏನು ಮಾಡಿರೋದ್ರಿಂದ ಈ ಥರ ಮಾಡಿಬಿಟ್ಟು ಟೈಟ್ ಮಾಡಿ. ಅದಾದಮೇಲೆ ಸ್ವಲ್ಪ ಪುಲ್ಲಿಂಗ್ ಮಾಡಿ ಈ ಕಡೆ ಮತ್ತು ಆ ಕಡೆ, ಆವಾಗ ಕರೆಕ್ಟಾಗಿ ಬರುತ್ತೆ. ನಾವು ಇದನ್ನು ಆರ್ಟಿಫಿಷಿಯಲ್ ಟಿಪ್ ಇದೆ ಅದನ್ನು ಹಾಕ್ತಾಯಿದ್ದೀವಿ. ಒರಿಜಿನಲ್ ಫ್ಲವರ್ಸ್ ಹಾಕಿದ್ರೆ ಅದು ಸ್ಯಾರಿ ಮ್ಯಾಚಿಂಗ್ ಫ್ಲವರ್ಸ್ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ. ಈಗ ನಮ್ಮ ಹತ್ರ ಇದೆ ಇರೋದ್ರಿಂದ ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿಗೂ ಅಷ್ಟೇ, ಇಲ್ಲಿಗೆ ಮತ್ತು ಇಲ್ಲಿಗೆ ಫ್ಲವರ್ಸ್ ಬರುತ್ತೆ, ಅದಕ್ಕೆ ಹಾಕಿ ನಾನೀಗ ಬೀಟ್ಸ್ ಮಾತ್ರ ಹಾಕಿ ತೋರಿಸ್ತೇನೆ. ಈ ಥರ
ಇದು ಫ್ರಂಟ್ ವೇರಿಯೇಷನು, ಅದು ಬಫು ಮತ್ತು ಇದು ಜಡ. ಥ್ಯಾಂಕ್ ಯು ಫ್ರೆಂಡ್ಸ್.